ಬೇರೆ ರೀತಿಯ ಹೋರಾಟಗಳಾಗ್ತವೆ. ಈ ಬಡವರ ಮಕ್ಕಳಿಗೆ ಏನಾದ್ರೂ ಅನ್ಯಾಯ ಮಾಡಿ ನೀವು ಅವ್ರಿಗೆ ಬೇರೆ ರೀತಿಯ ಹೋರಾಟಗಳಾಗತ್ತೆ. ಹೋರಾಟನ ಬಿಗ್ ಬಾಸ್ ಮನೆ ಮುಂದೆ ಬಂದು ಹೋರಾಟಗಳನ್ನ ನಾವು ಬರಬೇಕು. ನಾವು ಈ ಸಾರಿ ವೋಟ್ ಮಾಡಿ ಗೆಲ್ಸೋದೇ ಆದ್ರೆ ಹನುಮಂತನ ಗೆಲ್ಲಿಸ್ತೀನಿ. ನಾನು ಒಂದೇ ಒಂದು ಎಚ್ಚರಿಕೆ ಕೊಡ್ತೀನಿ. ಈ ಒಂದು ಬಿಗ್ ಬಾಸ್ ನಲ್ಲಿ ನಡೀತಾ ಇರತಕ್ಕಂತ ಈ ಒಂದು ಏನು ಕೆಟ್ಟತನ ಅನ್ನೋದಿದೆ, ಅದರಲ್ಲಿ ನಮ್ಮ ಹನುಮಂತ ಅವರಾಗಿರ್ಬಹುದು, ಮೋಕ್ಷಿತ ಅವರಾಗಿರ್ಬಹುದು, ಧನರಾಜ್ ಅವರಾಗಿರ್ಬಹುದು, ಐಶ್ವರ್ಯ ಅವರಾಗಿರ್ಬಹುದು, ಇಲ್ಲ ಒಂದು 4 ಜನ ಬಡವರ ಗ್ರೂಪ್ ಸೇರ್ತಾರೆ. ಆಯ್ತಾ? ಈ ಬಡವರ ಮಕ್ಕಳಿಗೆ ಏನಾದ್ರೂ ಅನ್ಯಾಯ ಮಾಡಿ ನೀವು ಅವ್ರಿಗೆ ಹಂಗೆ ಹೊರಗಡೆ ಕಳಿಸ್ಬಿಟ್ಟು ಬೇರೆ ಶ್ರೀಮಂತರಿದಾರಲ್ಲ, ದುಡ್ಡು ಇರ್ತಕ್ಕಂಥ ಕುಳ, ಅವ್ರನ್ನೇನಾದ್ರೂ ನೀವು ಗೆಲ್ಲಿಸ್ಬಿಟ್ರೆ ನಿಜವಾಗ್ಲೂ ಬೇರೆ ರೀತಿಯ ಹೋರಾಟಗಳಾಗತ್ತೆ. ಹೋರಾಟನ ಬಿಗ್ ಬಾಸ್ ಮನೆ ಮುಂದೆ ಬಂದು ಹೋರಾಟಗಳನ್ನ ನಾವು ಮಾಡ್ಬೇಕಾಗತ್ತೆ. ನಾವು ಮಾಡ್ತೇನೆ. ಯಾಕೆ ಅಂತ ನೀವು ಕೇಳಬಹುದು. ನಾವು ಜನಾಭಿಪ್ರಾಯವನ್ನ ಕೇಳಕ್ ಹೋದಾಗ ನಮ್ಗೆಲ್ರಿಗೂ ಹೇಳಿದ್ದು ಒಂದೇ ಜನ ಏನು ಅಂದ್ರೆ, ಬಡವರ ಮಕ್ಕಳು ಗೆಲ್ಲಬೇಕು, ಬಡವರ ಮಕ್ಕಳು ಒಳಗಡೆಗೆ ಬರಬೇಕು. ನಾವು ಈ ಸಾರಿ ವೋಟ್ ಮಾಡಿ ಗೆಲ್ಸೋದೇ ಆದ್ರೆ ಹನುಮಂತನ ಗೆಲ್ಲಿಸ್ತೀನಿ, ಬಡವರ ಮಕ್ಕಳನ್ನ ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಆ ವೋಟ್ ಪ್ರಾಮಾಣಿಕವಾಗಿ ವೋಟ್ ಮೇಲೆ ಅಲ್ಲಿ ಗೆಲುವು ಸೋಲುಗಳು ನಡಿಬೇಕು. ಒಂದು ವೇಳೆ ಆ ರೀತಿ ನಡಿದೇನೆ ಈ ಬಡವರ ಮಕ್ಕಳು ಏನಾದ್ರೂ ಒಳಗಡೆ ಏನಾದ್ರೂ ಕುತಂತ್ರಗಳನ್ನ ಮಾಡಿ ಹೊರಗಡೆ ನಮ್ಮ ವೋಟ್ಗಳ ಮುಖಾಂತರ ನಡಿದೇನೆ ಹೊರಗಡೆ ಕಳ್ಸಿದ್ರೆ ಬೇರೆ ರೀತಿಯ ಹೋರಾಟಗಳಾಗ್ತವೆ. ಬಿಗ್ ಬಾಸ್ ಮನೆ ಮುಂದೆನೆ ಕೂತ್ಕೊಂಡು ದೊಡ್ಡ ಮಟ್ಟದ ಧರಣಿಗಳು ನಡೀತವೆ, ಹೋರಾಟಗಳನ್ನ ಕರೆಕ್ಟ್ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದು 100% ಕರೆಕ್ಟ್. ಅದಕ್ಕೆ ಕೇಳಿದೆ, ನೀವು ಪಬ್ಲಿಕ್ ರಿವ್ಯೂ ತಗೋತಾ ಇರ್ತೀರಲ್ಲ, ಹೇಗಿದೆ ಜನಾಭಿಪ್ರಾಯಗಳು ಬಿಗ್ ಬಾಸ್ ಬಗ್ಗೆ ಏನ್ ಮಾತಾಡ್ತಾರೆ, ಯಾವ ಕಂಟೆಸ್ಟೆಂಟ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಕೇಳಿದೆ ನಿಮ್ಗೆ. ಬಟ್ ಇಲ್ಲಿ ಮಾತಾಡೋದ್ ಬೇರೆ ಆಗುತ್ತೆ, ವೋಟ್ ಮಾಡೋದ್ ಬೇರೆ ಆಗುತ್ತೆ. ಅಲ್ಲ ಗೊತ್ತಿಲ್ಲ ಇಲ್ಲಿ ಅದು ಏನಾಗುತ್ತೆ. ಅಲ್ಲ, ನೀವ್ ಹೇಳಿದ್ದು ಏನೋ ಯಾರಿಗೂ ಕೆಲವ್ರಿಗೆ ವೋಟ್ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ, ಆದ್ರೆ ವೋಟ್ ಮಾಡೋ ವೋಟ್ ಮಾಡೋ ಅಂತವ್ರು 90% ಒಂದು ಟೀ ಶಾಪ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಬ್ಬ ಸಾಮಾನ್ಯ ಹುಡುಗನ್ ಕೂಡ ಅವನಿಗೂ ವೋಟ್ ಮಾಡೋದ್ ಗೊತ್ತಿದೆ. ಒಬ್ಬ ಏನಂತಾರೆ ವಯಸ್ಸಾದ ಮುದುಕರು ಕೂಡ, ನಾವು ನಮ್ಮ ಚಾನೆಲ್ ನ ನೋಡಿದ್ರೆ ಎಲ್ಲ ವೀಕ್ಷಕರು ಗೊತ್ತಾಗತ್ತೆ ಎಂತೆಂಥವ್ರು ರಿವ್ಯೂ ಕೊಟ್ಟಿದ್ದಾರೆ, ಎಂತೆಂಥವ್ರು ಹನುಮಂತವ್ರಿಗೆ ವೋಟ್ ಹಾಕ್ತೀನಿ ಅಂತಂದಿದ್ದಾರೆ. ಅಂದ್ರೆ ರುದ್ರು ವಯಸ್ಸಾಗ ಅವ್ರಿಗೆ ಪಾಪ ಅಂತವ್ರು ಕೂಡ ನಾನು ಹನುಮಂತಗೆ ವೋಟ್ ಹಾಕ್ತಾ ಇದ್ದೀನಪ್ಪ, ನೋಡು ನಾನು ಹಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಚಾನಲ್ ಅಲ್ಲಿ ಇದಾವೆ ನೋಡಿ, SOV ಚಾನಲ್ ಮತ್ತೆ KFI. ಬರೀ ಅವ್ರು ಮಾತ್ರ ಅಲ್ಲ, ಬುದ್ಧಿವಂತರು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೋ ಆ ಬುದ್ಧಿವಂತರುಗಳು ಕೂಡ ನಮ್ಮ ಹನುಮಂತ ಬರಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಹಂಗಾಗಿ ನಾವು ಅದನ್ನೆಲ್ಲವನ್ನು ಕೂಡ ನೋಡಿ ಇವತ್ತು ನಾವು ಹೇಳ್ತಾ ಇರತಕ್ಕಂಥದ್ದು. ಮತ್ತೆ ಈಗ ನಮ್ ಗೌಡ್ರು ಹೇಳಿದ್ದು 100% ಕರೆಕ್ಟು. ಹಂಗಂತ ಅವ್ರು ಚೆನ್ನಾಗಿ ಆಡ್ಲಿಲ್ಲ ಅಂತಂದ್ರೆ ಯಾರು ನೀವೇನ್ ವೋಟ್ ಮಾಡ್ಬೋದು ಬೇಕಾಗಿಲ್ಲ ಅಥವಾ ಗೆಲ್ಸೋದ್ ಬೇಕಾಗಿಲ್ಲ. ಚೆನ್ನಾಗಿ ಆಡಿದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇರುತ್ತೆ ಸ್ವಾಮಿ. ಓಕೆನಾ? ನೀವೇನೇ ಒಂದು ಕರುಣೆಗೂ ಮಾಡೋದ್ ಬೇಡ. ಚೆನ್ನಾಗಿ ಆಡ್ತಾ ಇದಾರೆ, ಪ್ರೊಫೆಷನ್ ಆಗಿ ಆಟ ಆಡ್ತಾ ಇಲ್ವಾ ಸರ್? ಹನುಮಂತ ಯಾಕೆ ಒಳ್ಳೆ ಮೈಂಡ್ ಗೇಮರ್ ಅಲ್ವಾ? ಐಶು ಚೆನ್ನಾಗಿ ಆಡ್ತಾ ಇಲ್ವಾ? ಧನರಾಜ್ ಚೆನ್ನಾಗಿ ಆಡ್ತಾ ಇಲ್ವಾ? ಅಥವಾ ಮೋಕ್ಷಿತ ಚೆನ್ನಾಗಿ ಆಡ್ತಾ ಇಲ್ವಾ? ಇದೊಂದು ಕಟ್ಟ ಕಡೆ ಎಚ್ಚರಿಕೆ. ಹೌದು, ಧರಣಿಗಳನ್ನ ಕೂರ್ಬೇಕಾಗತ್ತೆ, ಹೋರಾಟಗಳನ್ನ ಮಾಡ್ಬೇಕಾಗತ್ತೆ. ಇನ್ನು ಕಡೆದಾಗಿ ನಾನೊಂದು ಹೇಳೋದು, ನಾನು ಅವಾಗ್ಲೇ ಹೇಳ್ದೆ, ಮಗದೊಂದ್ಸರಿ ಹೇಳ್ತಾ ಇದ್ದೀನಿ. ಲಾಯರ್ ಜಗದೀಶ್ ಅವರೇ, ನೀವೇನಾದ್ರೂ ಈಗ ಮೋಕ್ಷಿತ್ ಅವ್ರ ವಿರುದ್ಧ ಏನ್ ಮಾತಾಡಿದ್ರಿ ನೀವು, ಅದೇ ತರದ್ದು ಬಿಗ್ ಬಾಸ್ ನಲ್ಲಿ ಬರ್ತಕ್ಕಂಥ A2 ರಮ್ಮಿ ಅನ್ನೋ ಒಂದು ಆಡ್ ನ ನೀವು ರಿಮೂವ್ ಮಾಡಿಸಿದ್ದೆ ಆದ್ರೆ ಖಂಡಿತವಾಗಿ ನಾವು ನಮ್ಮ ನಾಲಿಗೆಯಲ್ಲಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಜಗದೀಶ್ ಅವರೇ, ನಿಮ್ಮ ಬಗ್ಗೆ ನಿಮ್ಮ ತಾಕತ್ತೆ ಬೇರೆ, ನೀವೇ ಬೇರೆ ಅಂದ್ಕೊಂಡು ನಾವೇನೇ ಬಂದು ಶರಣಾಗಿ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನಿಜ ಅಂದ್ಬಿಡ್ತೀವಿ. ಬೇಕಿದ್ರೆ ನೀವು ಅದೊಂದು ಆ್ಯಡ್ ತಗ್ಸಿ, ನೀವು ನೋಡೋಣ ತಾಕತ್ತಿದ್ರೆ. ಚಾಲೆಂಜ್ ಇದು, ಚಾಲೆಂಜ್ ಅಂದ್ಕೊಳ್ರಿ. ಯಾರೋ ಒಬ್ಬ ಚಿಕ್ಕ ಹುಡುಗ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಾವು ಕೂಡ ಕಾನೂನಿನ ಪಾಲನೆ ಮಾಡ್ತಕ್ಕಂಥವ್ರೆ, ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರೆ, ಕಾನೂನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೀಚರನ್ನ ನಾವು ಕೂಡ ಹೊರಗಡೆಗೆ ಎಳೆದು ಎಷ್ಟೋ ಜನರನ್ನ ಜೈಲಿಗೆ ಹಾಕ್ಸಿರ್ತಕ್ಕಂಥ ಉದಾಹರಣೆಗಳು ಇದಾವೆ. ಬನ್ನಿ ನಾವು ತೋರಿಸ್ತೀವಿ, ನಮ್ಮ ಹತ್ರ ವಿತ್ ಪ್ರೂಫ್ ಇದಾವೆ. ನಾನು ಮಾಡಿರ್ತಕ್ಕಂಥದ್ದು ಎಷ್ಟೋ ಜನ ಅಮಾಯಕರು ವಿರುದ್ಧವಾಗಿ, ಅಂದ್ರೆ ಅಮಾಯಕರನ್ನ ಅವರು ಯೂಸ್ ಮಾಡ್ಕೊಂತ ಇದ್ದಂಥವ್ರನ್ನ ಎಷ್ಟೋ ಜನರನ್ನ ಜೈಲಿಗೆ ಹಾಕ್ಸಿರ್ತಕ್ಕಂಥ ನೈಜ ಉದಾಹರಣೆಗಳಿದಾವೆ, ನಾವು ಕೊಡ್ತೀವಿ. ಸೊ ನಾವು ಕಾನೂನನ್ನ ತಿಳ್ಕೊಂಡಿದೀವಿ, ಕಾನೂನು ಬಗ್ಗೆ ಅರಿವು ನಮಗೂ ಇದೆ. ನೀವು ಅದನ್ನೊಂದನ್ನ ಆಡ್ನೊಂದನ್ನು ರಿಮೂವ್ ಮಾಡಿಸ್ರಿ, ನೀವು ನೋಡೋಣ. ಥ್ಯಾಂಕ್ ಯು. ಓಕೆ, ಫೈನಲ್ ಆಗಿ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ಆಮೇಲೆ ಯಾಕೆಂದ್ರೆ ನೀವು ಸಹ ಮೀಡಿಯಾ ಸೋಷಿಯಲ್ ಇದರಲ್ಲಿ ಅಂದ್ರೆ ಪಬ್ಲಿಕ್ ರಿವ್ಯೂ ತಗೊಂಡಾಗ ನಿಮ್ಗೆ ಗೊತ್ತಿರುತ್ತೆ ಜನಗಳ ಪಲ್ಸ್ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕೆ ನಾನು ನಿಮ್ಮನ್ನ ವ್ಯಕ್ತಪಡಿಸಿದ್ದು. ಯಾಕಂದ್ರೆ ನೀವು ಜನಗಳು ಏನ್ ಹೇಳ್ತಾರೆ, ಜನ ಏನ್ ನಡೀತಾ ಇದೆ, ಮತ್ತೆ ನಿಮ್ಮ ಅನಿಸಿಕೆ ಏನು ಎಲ್ಲ ವ್ಯಕ್ತಪಡಿಸಿದಾಗ ಸಾರ್ವಜನಿಕರಿಗೆ ಇನ್ನೊಂದಿಷ್ಟು
ಸ್ವಲ್ಪ ಕ್ಲಿಯರ್ ಕಟ್ ಹೋಗ್ತಾ ಇರುತ್ತೆ. ಓಕೆ, ಈ ವಿಷಯದಲ್ಲಿ ನಿಮ್ಗೆ ಏನಾದ್ರು ಕಮೆಂಟ್ಸ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ಸ್ ಮಾಡಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತಲೂ ಕಮೆಂಟ್ಸ್ ಮಾಡಿ, ತೊಂದರೆ ಇಲ್ಲ. ಅಥವಾ ನಿಮಗೆ ಯಾರು ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೋ ಅದನ್ನು ಕಮೆಂಟ್ಸ್ ಮಾಡಿ. ಯಾಕಂದ್ರೆ ನೀವು ಫೈನಲ್ ಆಗಿ ವೀಕ್ಷಕರು. ಪ್ರಜಾಪ್ರಭುತ್ವದಲ್ಲಿ ಹೇಗೆ ಅಂದ್ರೆ ಪ್ರಜೆಗಳೇ ದೇವರು, ಹಾಗೆ ಇಲ್ಲಿ ವೀಕ್ಷಕರೇ ದೇವರು. ಈ ಸೋಷಿಯಲ್ ಮೀಡಿಯಾ ಅಥವಾ ಕಂಟೆಸ್ಟೆಂಟ್ ಈ ತರ ಪ್ರೋಗ್ರಾಮ್ ಅಂತ ಬಂದಾಗ ವೀಕ್ಷಕರೇ ದೇವರು, ಸಮಾಜ ಸಂವಿಧಾನ ಅಂದಾಗ ಪ್ರಜೆಗಳೇ ದೇವರು. ಸೊ ಹಾಗೆ ನಿಮ್ಮ ಕಮೆಂಟ್ಸ್ಗೆ ಮುಕ್ತವಾಗಿ ಕಮೆಂಟ್ಸ್ ಮಾಡ್ಬೋದು, ಬಟ್ ಒಳ್ಳೆಯ ರೀತಿ ಕಮೆಂಟ್ಸು. ಆ ಕಮೆಂಟ್ಸ್ನ ಓದಿದ್ರೆ ಹೌದಪ್ಪ ಸರಿ ಅಂತ ಅನ್ಬೇಕು, ಅಥವಾ ಇಲ್ಲ ಸರಿ ಇಲ್ಲ ಅನ್ಬೇಕು. ಅದು ಬಿಟ್ಬಿಟ್ರೆ ಆ ಓದೋಕೆ ಅಸಹ್ಯ ಪಡ್ಕೊಳ್ತಾರೆ ಕಮೆಂಟ್ ಅಲ್ವಾ. ಅಂದ್ರೆ ನಾನು ಹೇಳ್ತಿರೋದು ಬ್ಯಾಡ್ ಕಮೆಂಟ್ ಮಾಡ್ಬೇಡಿ ಅಂತ ಹೇಳಿ. ಅಲ್ಲ, ಅವ್ರ ಇಷ್ಟ ಅದು ಕೂಡ ಅವರ ಒಂದು ಹಕ್ಕು. ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ನೆಟ್ ಹಾಕಿಸ್ಕೊಂತಾರೆ. ಅವ್ರು ಏನ್ ಬೇಕಾದ್ರೂ ಪಾಸಿಟಿವ್ ಆಗಾದ್ರೂ ಮಾಡ್ಕೊಳ್ಳಿ, ನೆಗೆಟಿವ್ ಆಗಾದ್ರೂ ಮಾತಾಡ್ಕೊಳ್ಳಿ. ಆದ್ರೆ ನಾನ್ ಹೇಳೋದೇನಂದ್ರೆ ಸರ್, ಅಲ್ಲ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಓಕೆನಾ. ನಾವು ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನಾವು ಗೊತ್ತಿದೆ, ನಮ್ಗೆ ನಿಮ್ಗೂ ಆಗ್ಲಿ ನಮ್ಗಾಗ್ಲಿ ಗೊತ್ತಿದೆ, ಅವೇನು ಹೊಸದಲ್ಲ. ಆದ್ರೆ ನಾವ್ ಹೇಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ಯೋಚನೆ ಮಾಡಿ ನಾವು ಮಾತಾಡೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ. ನಾವು ಮಾತಾಡೋದ್ರಲ್ಲಿ ತಲೆ ಇಲ್ಲ ಬುಡ ಇಲ್ಲ, ಏನೋ ಮಾತಾಡ್ತಾ ಇದಾರೆ ಮೈಕ್ ಸಿಕ್ಕೈತೆ ಅಂತ ಅನ್ನೋಂಥ ಒಂದು ಮನಸ್ಥಿತಿ ನಿಮಗೆ ಬಂತು ಅಂದ್ರೆ ಬ್ಯಾಡ್ ಕಮೆಂಟ್ ಮಾಡಿ, ತೊಂದರೆ ಇಲ್ಲ, ಓಕೆನಾ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲಿ ಪ್ರಬುದ್ಧತೆ ಇದೆ, ನಾವು ಕೂಡ ಯೋಚನಾ ಶಕ್ತಿ ಉಳ್ಳವರು ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬಂತು ಅಂತಂದ್ರೆ ಕಮೆಂಟ್ಸ್ ಅಂತೂ ಮಾಡಿ. ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಯಾಕಂದ್ರೆ ನಿಮ್ಮ ಅಭಿಪ್ರಾಯದ ಮೇಲೆ ಈಗ ಅವ್ರು ಏನ್ ಹೇಳ್ತಾರೋ ಅದ್ರ ಮೇಲೆ ನಾವು ಏನೋ ತಿಳ್ಕೊಳಕ್ ಸಾಧ್ಯ ಖಂಡಿತ. ಸೊ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಕಮೆಂಟ್ಸ್ ಮಾಡಿ.